A trolley, while going down an inclined plane, has an acceleration of 3 centimeter per second square. What will be its velocity 3 seconds after the start? ಹುಡುಗರ ಏನೇನು ಕೊಟ್ಟಿದ್ದಾರೋ ಚಿತ್ರ ಹೇಗೆ ಕಾಣುತ್ತಿದೋ ಗೋಯಿಂಗ್ ಡೌನ್ ಅಂತ ಹೇಳಿದ್ರೇನೋ ಇನ್ಕ್ಲೈನ್ ಪ್ಲೇನ್ ಅಂತ ಹೇಳಿದ್ರೇನೋ ಅಂತ ಹೇಳಿದ್ರೆ ಈ ಥರ ಇದು ಪ್ಲೇನ್ ಆಯ್ತಲ್ವಾ ಇದು ಹಾರಿಜಾಂಟಲ್ಲು ಇನ್ಕ್ಲೈನ್ಡ್ ಅಂತ ಹೇಳಿದ್ರೆ ಈ ಥರ ಸರಿನಾ ಕೆಳಗೆ ಹೋಗ್ತಾ ಇರೋಂಗೆ ಇಲ್ಲಾಂದರೆ ಮೇಲೆ ಹೋಗ್ತಾ ಇರೋಂಗೆ ಏನನ್ನ ಅನ್ಕೊಬೋದು ಈಗ ನಾವು ಉಣಿಸ್ಬೋದು ಅದನ್ನು ಸೊ ಇಟ್ ಇಸ್ ನಾಟ್ ಅ ಪ್ಲೇನ್ ಲ್ಯಾಂಡ್ ಸರಿನಾ ಸೊ ಈ ರೀತಿಯಲ್ಲಿ ಕೆಳಗಿಲ್ಲ ಅಂತ ಹೇಳಿದ್ರೆ ಅಪ್ ಹಿಲ್ಲು ಡೌನ್ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ಇನ್ಕ್ಲೈನ್ಡ್ ಪ್ಲೇನ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಅ ಇನ್ಕ್ಲೈನ್ಡ್ ಪ್ಲೇನ್. ಇನ್ಕ್ಲೈನ್ಡ್ ಪ್ಲೇನ್ ಇನ್ಕ್ಲೈನ್ ಅಂತ ಅದು ಇದು ಕೊಟ್ಟಿಲ್ಲ ಅಂತ ಪದ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೀದಾ ನಾವು ಬರೀಬೇಕಾಯ್ತು ಹಾರಿಜಾಂಟಲ್ ಬರೀಬೇಕಾಯ್ತು. ಇನ್ಕ್ಲೈನ್ ಅಂತ ಹೇಳಿದ್ರೆ ಈ ಥರ ಓಡೋದು ಕೆಳಗಡೆ ಸರಿನಾ. ಈ ಒಂದು ಟ್ರಾಲಿ ಬಿಟ್ಟರೆ ಏನಾಗುತ್ತೆ ಅದು ಓಡೋಕ್ಕೆ ಶುರು ಆಗುತ್ತೆ. ಆಕ್ಸಿಲರೇಷನ್ ಏನಂತ ಹೇಳಿದ್ರೆ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಟೈಮ್ 3 seconds. ಸೊ ನಿಮ್ಮ ಗಿವನ್ ಏನೋ given is acceleration is 2 centimeter per second square, which is equal to 2 into 10 to the power of minus 2 meter per second square ಇಲ್ಲ ಅಂತ ಹೇಳಿದ್ರೆ 2/100 meter per second square ಅಂತ ಹೇಳ್ತು ಅಂದರೆ ಹೇಗೆ ಬಂತು ಈ ವ್ಯಾಲ್ಯೂ? ಪ್ರತಿ 1 ಸೆಂಟಿಮೀಟರು 1 ಮೀಟರ್ ತೊಗೊಂಡ್ರೆ ಅದನ್ನು 100 ಭಾಗ ಮಾಡಿಕೊಂಡು 1 ಸೆಂಟಿಮೀಟರ್ ಸಿಗುತ್ತೆ ಅಂತ ಹೇಳಿ ಲೆಕ್ಕ. ಮತ್ತೊಂದು ಸತಿ ಹೇಳ್ತೀನಿ ನೋಡಿ, 1 ಮೀಟ್ರ್ ತಗೊಳ್ಳಿ, ಅದನ್ನು 100 ಭಾಗ ಮಾಡಿ, ಎಲ್ಲ ಈಕ್ವಲ್ ಆಗಿರಬೇಕು, ಎಲ್ಲ ಸಮ ಆಗಿರಬೇಕು. ಆ ಥರ ಭಾಗ ಮಾಡಿದಾಗ ಒಂದೊಂದೇ ನೋಡಿದ್ರೆ ನಾವು ಅದು 1 ಸೆಂಟಿಮೀಟರ್ ಆಗುತ್ತೆ ಸರಿನಾ. ಸೊ ಇದು ನಿಮ್ಮ ಆಕ್ಸಿಲರೇಷನ್. ಟೈಮ್ ಕೊಟ್ಟಿದ್ದಾರೆ. ಮತ್ತು ಹುಡುಗರ ಇವಾಗ 7 ಸ್ಥಿತಿಯಲ್ಲಿರಬೇಕು. ಒಂದಷ್ಟು ಪ್ರಾಬ್ಲಮ್ ನೋಡಿದ್ದೀರಾ, ಇಲ್ಲಿಂದ ಗಾಡಿ ಶುರು ಆಗ್ತಾ ಇದೆ ಅಲ್ವಾ. ಇಲ್ಲೆಲ್ಲೋ ಕೊನೆ ಆಗ್ತಾಯಿದೆ, ಒಂದು 3 ಸೆಕೆಂಡ್ ಆದಮೇಲೆ ಇಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಶುರು ಆಗ್ತಾ ಇದೆ ಅಂತ ಹೇಳಿದ್ರೆ ಏನೋ ಇಲ್ಲೇನು ಬೇರೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಅಂತ ಹೇಳಿದ್ರೇನೋ ಆಫ್ಟರ್ ದ ಸ್ಟಾರ್ಟ್ ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಎಷ್ಟಾಗುತ್ತೆ? ಹೌದು, 0 ಮೀಟರ್ ಪರ್ ಸೆಕೆಂಡ್ ಸರಿನಾ. ಸೊ ಯು ಇಸ್ ಈಕ್ವಲ್ ಟು 0 ಮೀಟರ್ ಪರ್ ಸೆಕೆಂಡ್. ಸೊ ಇದೇ ಲೆಕ್ಕ. ಮತ್ತೇನು ಕಂಡುಹಿಡಬೇಕು ನಾವು? ವೆಲಾಸಿಟಿ ಕಂಡುಹಿಡಬೇಕು ಅಷ್ಟೇ ಆಯಿತಾ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ವೆಲಾಸಿಟಿ ಇನ್ಕ್ಲೈನ್ ಪ್ಲೇನ್. ಈ ಇನ್ಕ್ಲೈನ್ ಪ್ಲೇನ್ ಅಂತ ಹೇಳಿದ್ರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ, ಅಂದರೆ ಗೊತ್ತಿರಲ್ಲ, ಕನ್ಫ್ಯೂಸ್ ಅಲ್ಲ ಗೊತ್ತಿರಲ್ಲ ಇದು. ಅದು ಬಿಟ್ಟರೆ ಇನ್ನೇನಿಲ್ಲ. ವರ್ಕಿಂಗ್ ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು ನೋಡಿ, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಲ್ವಾ. ಯು ಗೊತ್ತಿದೆ, ಎ ಗೊತ್ತಿದೆ, ಟಿ ಗೊತ್ತಿದೆ ಅಷ್ಟೇ. ಸೊ ಯು ಎಸ್ 0 ಪ್ಲಸ್ 2/100 into 3. So this will be 6/100 ಇಲ್ಲ ಅಂತ ಹೇಳಿದ್ರೆ 0.06 meter per second is the velocity of the trolley. ಕೊನೆಯದಾಗಿ the velocity of trolley is equal to 0.06 meter per second. ಮತ್ತೊಂದೇನಂತ ಹೇಳಿದ್ರೆ ಇದನ್ನು ಮರಿತೀರಾ, ಯಾವುದನ್ನ? ಇದನ್ನು ಸೆಂಟಿಮೀಟರ್ ಮೀಟರ್ ಕನ್ವರ್ಟ್ ಮಾಡೋದು ಮರಿತೀರಾ, ಅದೊಂದು ಮುಖ್ಯ. ಅಷ್ಟೇ ಹುಡುಗರ, ಮೇನ್ ಹೇಳ್ಬೇಕು ಅಂತ ಹೇಳಿದ್ರೆ ಇದೆ ಮುಖ್ಯ. ಸೆಂಟಿಮೀಟರ್ ನಾವು ಯೂನಿಟ್ನ ಮರಿತೀರಾ ನೀವು, ಇದೆ ಸಾಧ್ಯ. ಯಾವುದು ತುಂಬ ತಪ್ಪು ಮಾಡೋದು ಅಂತ ಹೇಳಿದ್ರೆ ಇದೆ. ಇನ್ನು ಮಿಕ್ಕಿದೆಲ್ಲ ಇನ್ಕ್ಲೈನ್ ಅದೆಲ್ಲ ನೀವೇ ಅರ್ಥ ಮಾಡ್ಕೊತೀರಾ. ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೂ ಈ ಪ್ರಶ್ನೆ ಏನು ಇನ್ಕ್ಲೈನ್ ಅಂತ ಅರ್ಥ ಗೊತ್ತಿಲ್ಲ ಅಂದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಈ ಸೆಂಟಿಮೀಟರ್ ಮರ್ತ್ರೆ ನೀವು ಇದನ್ನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಗೋವಿಂದ.